ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ನಗರದಲ್ಲಿ ನಮ್ಮ ನಾಗೇಂದ್ರಣ್ಣವರ ಪರವಾಗಿ ಇವತ್ತೊಂದು ದೊಡ್ಡ ಬೃಹತ್ ಮಟ್ಟದ ರ್ಯಾಲಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಕಾರಣ ಇಷ್ಟೇ, ಇವತ್ತು ತಮಗೆ ಏನು ಸ್ಟಾರ್ಟ್ ಆಗಿದೆ, ಏನು ಇದು ವಿಧಾನಸೌಧ ಮಂಡಲ ಸ್ಟಾರ್ಟ್ ಆಗಿದ್ದಾವೆ, ಅವತ್ತಿನಿಂದನೂ ಇವತ್ತಿನವರೆಗಾಗಿ ಸಹ ಇವತ್ತು ಬಿಜೆಪಿಯವರು ಸುಳ್ಳು ಆರೋಪಗಳು ಮಾಡ್ತಾ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಅವರಿಗೆ ಪ್ರಶ್ನೆ ಹಾಕ್ತಾ ಇದ್ದೀನಿ, ಮತ್ತು ವಿಜಯೇಂದ್ರ ಮತ್ತು ಅಶೋಕ್ ಅವರಿಗೆ ಮತ್ತು ನಮ್ಮ ಬಳ್ಳಾರಿಯ ಶ್ರೀರಾಮುಲು ಸಾಹೇಬರಿಗೆ ಏನು ಪ್ರಶ್ನೆ ಹಾಕ್ತೀನಿ ಅಂತಂದರೆ, ಸಾಹೇಬ್ರೆ ತಾವು ಅರ್ಥ ಮಾಡ್ಕೊಳ್ಳಿ, ಗೂಗಲ್ ನಮ್ಮ ಚೆಕ್ ಮಾಡ್ಕೊಳ್ಳಿ, ನೀವು ಸಹ ನಿಮ್ಮ ಕೇಂದ್ರ ಮಂತ್ರಿಗಳಲ್ಲಿ ಸುಮ್ಮನಿರಪ್ಪ ಕೇಂದ್ರದ ಬರೀ ಈ ಕಡೆ ಮೇಯರ್ ಕೇಂದ್ರದ 71 ಮಂತ್ರಿಗಳ ಏನು ಪಟ್ಟಿಯಲ್ಲಿ ಕೇಂದ್ರ ಯೂನಿಯನ್ ಮಿನಿಸ್ಟರ್ ಏನಿದೆ 71, ಅದರಲ್ಲಿ 39% ಅಂದರೆ ಮೋದಿಯವರ 3.0 ಸರ್ಕಾರದಲ್ಲಿ 39% ಅಂದರೆ 28 ಮಂತ್ರಿಗಳು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. 28 ಮಂತ್ರಿಗಳು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೆ ಯಾರಿಗಾದ್ರೂ ರಾಜೀನಾಮೆ ಕೇಳಿದಿರಾ ತಾವು? ಅದರಲ್ಲಿ 5 ಪ್ರಕರಣಗಳು ರೇಪ್ ಮಾಡಿರ್ತಕ್ಕಂಥ ಮಂತ್ರಿಗಳು ಇವತ್ತು ರಾಜ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 8 ಜನ ಮಂತ್ರಿಗಳು 307 ಅಂದರೆ ಅಟೆಂಪ್ಟ್ ಮರ್ಡರ್ ಕೇಸಲ್ಲಿದ್ದಾರೆ, 302ನಲ್ಲಿದ್ದಾರೆ. ಅದ್ರ ಜೊತೆಗೆ ಹಲವಾರು ಕೇಸುಗಳಲ್ಲಿ ಒಟ್ಟು 28 ಜನ ಕೇಂದ್ರ ಮಂತ್ರಿಗಳು ಇವತ್ತು ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಯಾರಾದರೂ ರಾಜೀನಾಮೆ ಕೇಳಿದ್ರೆ ಕೇಳಿಲ್ಲಲ್ಲ, ಯಾಕೆ ಕೇಳಿಲ್ಲ? ಅಂದರೆ ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯನಾ? ಇವತ್ತು ನಾನು ಬಳ್ಳಾರಿ ಬಗ್ಗೆ ಮಾತಾಡ್ತಾರೆ, ಆದರೆ ನಾಗೇಂದ್ರಣ್ಣವ್ರ ಬಗ್ಗೆ ನಾನು ಒಂದೆರಡು ಮಾತಾಡಬೇಕು. ಇವತ್ತು ನಾಗೇಂದ್ರ ಅವ್ರ ಬಗ್ಗೆ ತಾವುಗಳೆಲ್ಲರೂ ಭ್ರಷ್ಟ 187 ಕೋಟಿ ಅಂತ ಹೇಳ್ತಿರಲ್ಲ, ತಾವು ದಯಮಾಡಿ ನೀವು SIT ರಿಪೋರ್ಟನ್ನು ನೋಡಬೇಕು. SIT ರಿಪೋರ್ಟನ್ನು ನೋಡಬೇಕು. ಅದ್ರ ಜೊತೆಗೆ SIT ರಿಪೋರ್ಟನ್ನು ನೋಡಬೇಕು. ಅದ್ರ ಜೊತೆಗೆ ತಾವು ಏನು ಇಡಿ ಏನು ಚಾರ್ಜ್ ಶೀಟ್ ಹಾಕಿದ್ದು ಅದನ್ನು ಗಮನಿಸಬೇಕು. SITಯಲ್ಲಿ ನಾಗೇಂದ್ರ ಅವ್ರದ್ದು ಯಾವುದು ಅಪರಾಧ ಇಲ್ಲ ಇದರಲ್ಲಿ ಅಂತಕ್ಕಂಥ ಒಂದು ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ನಾಗೇಂದ್ರ ಅವರು ಯಾವುದೇ ಒಂದು ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಒಬ್ಬ ಸಚಿವರು ಆ ಇಲಾಖೆಯನ್ನು ನಡೆಸ್ತಕ್ಕಂಥ ಒಬ್ಬ ಅಧ್ಯಕ್ಷನ ಆ ಕೆಲಸ ನಾನು ಲಿಡ್ಕರ್ ಚೇರ್ಮನ್ ಇದ್ದೀನಿ, ನನ್ನ ಮೇಲೆ ಸಮಾಜ ಕಲ್ಯಾಣ ಮಂತ್ರಿಗಳಿರ್ತಾರೆ, ಆದರೆ ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆಗ್ತೀನಿ. ಆದರೆ ಮಂತ್ರಿಗಳು ಯಾವುದೇ ಕಾರಣಕ್ಕೆ ಇನ್ವಾಲ್ವ್ ಆಗೋದಿಲ್ಲ. ಈ ಇಬ್ಬರು ಇನ್ವಾಲ್ವ್ ಆಗಲಾರ್ದಂಗೆ ಅಂದರೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಮಂತ್ರಿಗಳು ಯಾವುದು ಇನ್ವಾಲ್ವೇಷನ್ ಇಲ್ಲ. ಅಲ್ಲಿರ್ತಕ್ಕಂಥ MD ಮತ್ತು ಬ್ಯಾಂಕಿನ ಅಧಿಕಾರಿಗಳು ಸೇರ್ಕೊಂಡು ಮಾಡಿರ್ತಕ್ಕಂಥ ಹುನ್ನಾರ ಆಗಿದೆ. ಇದ್ರ ಜೊತೆಗೆ ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ತೀನಿ. ಈಗಾಗಲೇ ಇದೇ ಥರ ಈಗ CBIನವರು ನಮ್ಮ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ. ನಾನೊಂದು ಮಾತು ಹೇಳ್ತೀನಿ, ಮನವಿ ಮಾಡ್ತೀನಿ ರಾಜ್ಯಪಾಲರಿಗೆ, ದಯಮಾಡಿ ತಾವುಗಳು ಹಿಂದೆ ಕೊಟ್ಟಿರ್ತಕ್ಕಂಥ ಏನು ಪ್ರಾಸಿಕ್ಯೂಷನ್ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಕೊಟ್ಟಿದ್ರಲ್ಲ, ಈ ಸರಿ ನೀವು ಆಲೋಚನೆ ಮಾಡಬೇಕು. ಯಾಕಂದರೆ ಇವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಆಗಲೇ ಒಂದು ಕೇಂದ್ರ ತನಿಖಾ ತಂಡ ಇವತ್ತು ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಸಿದೆ. ಆ ಕಾರಣಕ್ಕೋಸ್ಕರ ಮತ್ತೊಂದು ಕೇಂದ್ರ ತನಿಖಾ ತಂಡ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ತಾವು ಪ್ರಾಸಿಕ್ಯೂಷನ್ಗೆ ಕೊಡಬಾರ್ದು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಮತ್ತು ನಾಯಕರು, ರಾಜ್ಯದ ಕೇಂದ್ರದ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲ ಬಳ್ಳಾರಿಯಲ್ಲಿ ನಮ್ಮ ನಾಯಕರಾದ ಸಚಿವರಾದಂತಹ ನಾಗೇಂದ್ರ ಅವರ ಪರವಾಗಿ ರ್ಯಾಲಿ ಮಾಡ್ತಾ ಇದೀವಿ. ಯಾಕಂದ್ರೆ ವಿಧಾನಸೌಧದಲ್ಲಿ ಮತ್ತು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಅಶೋಕ್ ಅವರು ಎಲ್ಲರೂ ಕಲಿತು
ನಾಗೇಂದ್ರನ ಏನು ಭ್ರಷ್ಟ ಅಂತ ಹೇಳ್ತಾರೆ, ಭ್ರಷ್ಟ ನಾಗೇಂದ್ರಲ್ಲ, ಇಡೀ ಬಳ್ಳಾರಿ ಜಿಲ್ಲೆಯನ್ನು ಲೂಟಿ ಮಾಡಿದ್ದು ಜನಾರ್ದನ್ ರೆಡ್ಡಿ. ಇಡೀ ಕೊರೋನಾ ಇದ್ದ ಸಂದರ್ಭದಲ್ಲಿ ಲೂಟಿ ಮಾಡಿ ರಕ್ತವನ್ನ ಕುಡಿದು ಲೂಟಿ ಮಾಡಿದ್ದ ಶ್ರೀರಾಮುಲು ಹೇಳಲಿಕ್ಕೆ ನಾವು ಜನರ ಮೂಲಕ ಜನರ ಇಷ್ಟು ಬೆಂಬಲ ಇದ್ದೀವಿ ನಾಗೇಂದ್ರ ಅವ್ರಿಗೆ ಅಂತೇಳಿ ಅಲ್ಲಿಂದ ಇದೇ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರೇ, ಶ್ರೀರಾಮುಲು ಅವರೇ, ಮಾನ ಮರ್ಯಾದೆ ಏನನ್ನಿದ್ರೆ ಇಲ್ಲಿ ಸ್ಟಾಪ್ ಮಾಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಮನೆ ಮುಚ್ಚಲಾಗ್ತೀವಿ, ಅಷ್ಟೀಚಿ ತಿಳ್ಕೊಬೇಡ್ರಿ, ನೀವೇನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ಕೊಂಡಿದ್ರ. ಆ ಕಾಲ ಹೋಯ್ತು ಜನಾರ್ದನ್ ರೆಡ್ಡಿ ಅವರೇ, ಶ್ರೀರಾಮುಲು ಅವರೇ, ಆ ಕಾಲ ಹೋಯ್ತು. ಮಾನ ಮರ್ಯಾದೆಯಿಂದ ಸುಮ್ಕೆ ಆದ್ರೆ ಸರಿ, ಈಗಲಿಂದ ನಾವು ಸುಮ್ಕೆ ಇರೋ ಪರಿಸ್ಥಿತಿ ಇಲ್ಲ. ನಮ್ಮ ಹೈಕಮಾಂಡ್ ಸುಮ್ಕೆ ಇರಿ ಅಂತ ಇಷ್ಟುವರೆಗೆ ಸುಮ್ಕೆ ಇತ್ತು. ನಾವಿವತ್ತು ಒಂದು ಅಜ್ಜಿ ಮುಂದೆ ಹಾಕಿದ್ದೇವೆ. ಈ ಹೋರಾಟನ ನಿಲ್ಸೋ ಪ್ರಸಕ್ತಿನೇ ಇಲ್ಲ. ನಾವು ಹೋರಾಟ ಮಾಡ್ತೀವಿ. ಇದು ಮೊದಲನೇ ಅಜ್ಜಿ ಹಾಕಿದ್ದೇವೆ. ನೀವು ಹುಷಾರ್, ಕೇರ್ಫುಲ್ ಆಗಿರ್ಬೇಕು. ಮಾನ ಮರ್ಯಾದೆಯಿಂದ ಸುಮ್ಕೆ ಇದ್ರೆ ಸರಿ ಅಂತ ಘಂಟಾಘೋಷವಾಗಿ ಹೇಳಲಿಕ್ಕೆ ನಾವು ಈ ಮೆರವಣಿಗೆ ಇಟ್ಕೊಂಡಿದ್ದೇವೆ. ನಾವೆಲ್ಲ ನಾಗೇಂದ್ರನವರು ಯಾವ ತಪ್ಪು ಮಾಡಿದಾರೆ ಅಂತ ದುರ್ಗಮ್ ಗುಡಿಗೆ ಬಾ. ನೀವು ಜನಾರ್ದನ್ ರೆಡ್ಡಿ ಅವರೇ, ಈ ಜಿಲ್ಲೆಯಲ್ಲಿ ಎಷ್ಟು ಲೂಟಿ ಮಾಡಿದಿರಿ, ಶ್ರೀರಾಮುಲು ಅವರೇ ಎಷ್ಟು ಲೂಟಿ ಮಾಡಿದಿರಿ. ಕೊರೋನಾ ಇದ್ದ ಸಂದರ್ಭದಲ್ಲಿ ಜನ ಸಾಯ್ತಿದ್ರೆ ಇಂಜೆಕ್ಷನ್ ಮಾಡ್ಕೊಂಡಲ್ಲ ಸ್ವಾಮಿ, ನೀನು ಬೆಡ್ ಮಾಡ್ಕೊಂಡಲ್ಲ ಸ್ವಾಮಿ, ಇವೆಲ್ಲ ಕಿಟ್ಟು ಮಾಡ್ಕೊಂಡಲ್ಲ ಸ್ವಾಮಿ. ಇಷ್ಟಕ್ಕಿಂತ ದುರದೃಷ್ಟ ಏನಾನ ಆಯ್ತಾ? ಈ ತರ ನೀವು ಮಾಡಿ ಇವತ್ತು ನಾಗೇಂದ್ರನ ಭ್ರಷ್ಟ ದುರ್ಮಾರ್ಗ ಅಂತ ಹೇಳ್ತಿರಲ್ಲ, ಅವರೆಲ್ಲ ಭ್ರಷ್ಟರು, ದುರ್ಮಾರ್ಗರು, ಭ್ರಷ್ಟರು, ಲುಚ್ಚಗಾರರು, ಲೂಟಿಗಾರರು ತಾವು ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಇವತ್ತು ಬಿಜೆಪಿಯವರು ನಮ್ಮ ನೆಚ್ಚಿನ ನಾಯಕ ಶಾಸಕರು ಮತ್ತು ಸಚಿವರಾದ ಬಿ ನಾಗೇಂದ್ರ ಅಣ್ಣವ್ರನ್ನ ರೆಸಿಗ್ನೇಷನ್ ಕೇಳ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಬೆಂಬಲಿಸಿ ಇವತ್ತು ಇಡೀ ಬಳ್ಳಾರಿ ಪಕ್ಷ ಅಲ್ಲದೆ ಪಕ್ಷ ಬಿಟ್ಟು ಅಭಿಮಾನಿಗಳು ಮತ್ತು ಸಾಮಾನ್ಯ ಜನರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಸಪೋರ್ಟಿಗೆ ಬಂದಿದ್ದಾರೆ. ತಮಗೆ ವಿಷಯ ತಿಳಿದಕ್ಕಂಥ ವಿಷಯ, ಇವತ್ತು 4190 MLA MP ಗಳ ಮೇಲೆ ಇಡೀ ಇಂಡಿಯಾದಲ್ಲಿ, ಅದರಲ್ಲಿ ತಮಗೆ ಗೊತ್ತಿರ್ತಕ್ಕಂಥ ವಿಷಯ 326 MPs ಮೇಲಿದ್ದಾವೆ. ಅದೇ ರೀತಿಯಾಗಿ 174 ಕೇಸಸ್ ಮಿನಿಸ್ಟರ್ಸ್ ಮೇಲಿದ್ದಾವೆ. ಇಷ್ಟು ಪರ್ಸೆಂಟೇಜ್ ಇದೆ. 47% MP ಗಳ ಮೇಲೆ, 27% MLA ಗಳು ಇಡೀ ರಾಜ್ಯದಲ್ಲಿ, ಅದರಲ್ಲಿ ಬಿಜೆಪಿದವರು ಇದ್ದಾರೆ. ಈ ಕಾರಣದಲ್ಲಿ ಅವರು ಒಂದು ಬಟ್ ನೋಡಿಸಿದ್ರೆ 3 ಬಟ್ ತಮಗೆ ಇರುತ್ತೆ ಅಂತ ಗಮನದಲ್ಲಿಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರು ನೋಡಿಲ್ಲ ಅಂತಂತ ಹೇಳ್ಕೊಂಡು ಬರೇ ಇಲ್ಲೇ ಒಂದು ಲೆಕ್ಕ ಮಾತಾಡ್ತಾ ಇದ್ದಾರೆ. ಈ ಹಗರಣ ಕೂಡ ಅವರು ಎಷ್ಟು ತಪ್ಪಾಗಿ ಹೇಳ್ತಾರೆ ಅಂದ್ರೆ 187 crores 187 crores ಆಗಿದೆನಾ? ಆಗಿರೋದು ಓನ್ಲಿ 87. ಅದು ಕೂಡ ರಿಕವರಿ 80 crores, ರಿಕವರಿ 82 crores ರಿಕವರಿ ಆಗಿದೆ ಆಗ್ಲೇ. ಅದು ನಾಗೇಂದ್ರಣ್ಣ ಅವ್ರ ಅಕೌಂಟಿಂದ ಆಗಿದೆನಾ? ಅವ್ರ ಪರ್ಸನಲ್ ಅಕೌಂಟಿಂದ ಆಗಿದೆನಾ? ಯಾವ ಲೆಕ್ಕದಿಂದ, ಯಾವ ಬ್ಯಾಂಕಿಂದ ಹೋಗಿದೆ ಆ ಬ್ಯಾಂಕ್ ಮುಖಾಂತರ ಬಂದಿದೆ. ಇನ್ನ ಒಂದು 5-6 ಕೋಟಿ ಇದೆ, 2 ಕೋಟಿ ಫ್ರೀಸ್ ಆಗಿದೆ, ಬ್ಯಾಂಕ್ ಮುಖಾಂತರ ಬರ್ಬೇಕಂತ ಬರ್ತಾ ಇದೆ. ಇನ್ನ 5 ಕೋಟಿ ಕೋರ್ಟ್ ಥ್ರೂ ಬರ್ತಾ ಇದೆ. ಇದರಲ್ಲಿ ಇವ್ರದ್ದು ಹಗರಣ ಎಲ್ಲಿ ಬಂತು? ಒಂದು ವಿಷಯ, ಇವರು ಇಂಥವೆಲ್ಲ ಸುಳ್ಳು ಹೇಳಕ್ಕಂತ ಇವರಿಗೆ ಏನೇನು ಕೇಸ್ ಇಲ್ಲ. ತಮಗೆ ಗೊತ್ತಿರ್ತಕ್ಕಂಥ ವಿಷಯ, ಇಡಿ ಅವ್ರು ಹಾಕಿದ್ದಾರೆ. ಇಡಿ ಅವರು 4000 ಮೇಲೆ ಹೆಚ್ಚಿನ ಕೇಸ್ಗಳು ಇಡೀ ಇಂಡಿಯಾದಲ್ಲಿ ಇದ್ದಾವೆ. ಅದರಲ್ಲಿ ಕನ್ವಿಕ್ಷನ್ ಬರೀ 43. ಇದರ ಅರ್ಥ ಬಿಜೆಪಿದವರು ಯಾರು ಪ್ರಬಲ, ಇಲ್ಲಿ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರು ಹೆಚ್ಚಿನ ಮಟ್ಟದಲ್ಲಿ, ಒಂದು ದಲಿತ ನಾಯಕ ಹೆಚ್ಚಿನ ಮಟ್ಟದಲ್ಲಿ ಎದಕ್ಕೆ ಬೆಳೀತಾ ಇದ್ದಾನೆ ಅಂದಮೇಲೆ ಅವ್ರು ಇಡಿ ಅವರೆಲ್ಲ ಈ ಟೈಪ್ ಮಾಡ್ತಾ ಇದ್ದಾರೆ. ಇದು ಒಂದಲ್ಲದೆ CBI ಕೂಡ ಒಂದು ತನಿಖೆದಲ್ಲಿ 23 ಜನ ಹಾಕಿದೆ. ಇವ್ರು ಬೇಲ್ ಕೊಟ್ಟಿದ್ದಾರೆ, ಮಿಕ್ಕಿದ್ದವ್ರು ಎಲ್ಲರೂ ಜೈಲ್ನಲ್ಲಿ ಇದ್ದಾರೆ ಇನ್ನ. ಅದರ ಅರ್ಥ ಇವರು ಕನ್ವಿಕ್ಷನ್ ಆಗಿಲ್ಲ. ಅಲ್ಲಿವರೆಗೂ ವಿ ಬಿಲೀವ್ ಇನ್ ಜುಡಿಷರಿ, ಕಾನ್ಸ್ಟಿಟ್ಯೂಷನ್, ನ್ಯಾಯ ಇದೆ, ಎಲ್ಲರಿಗೂ ಒಂದೇ ನ್ಯಾಯ ಇರುತ್ತೆ. ಇವ್ರ ಕನ್ವಿಕ್ಷನ್ ಆದರೆ ಆಗುತ್ತೆ, ಅವತ್ತು ಮುಂದಿನ ದಿನ ನೋಡ್ಕೋಬೇಕು. ಈಗ ಈಸ್ ಅ ಫ್ರೀ ಮ್ಯಾನ್. ಅಲ್ಲಿವರೆಗೂ ಅವ್ರನ್ನ ಬಿಜೆಪಿದವರಿಗೆ ನಾವು ಏನು ಹೇಳ್ತೀವಿ ಅಂದರೆ, ಅಸೆಂಬ್ಲಿ ನಡೆಸಕ್ ಬಿಡ್ರಿ, ಕೆಲಸ ಮಾಡಕ್ ಬಿಡ್ರಿ, ಇಂಥವೆಲ್ಲ ಹುಚ್ಚುಚ್ಚು ಗಮನ ಸಾಮಾನ್ಯ ಜನರಿಗೆ ಮೋಸ ಮಾಡ್ತಕ್ಕಂಥ ಮಾತುಗಳು ಬಿಡ್ರಿ ಅಂತ ಕೇಳ್ಕೊಳ್ತೀವಿ. ಬಳ್ಳಾರಿ ನಗರದಲ್ಲಿ ಸಂಗಮ್ ಸರ್ಕಲ್ ಇಂದ ಒಂದು ಬೃಹತ್ ಮೆರವಣಿಗೆ ಮುಖಾಂತರ ರಾಯಲ್ ಸರ್ಕಲ್ ಮುಖಾಂತರ DC ಆಫೀಸ್ ಎದುರುಗಡೆ ನಾವು ಇವತ್ತು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರೋದು ಎಲ್ಲರೂ ಜನಪ್ರಿಯ
ಸಚಿವರಾಗಿರುವಂತ ಬಿ ನಾಗೇಂದ್ರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಇದು ಬೆಂಬಲ ಯಾಕೆ ಅಂತ ಹೇಳಿದ್ರೆ ವಿನಾಕಾರಣ ಬಿಜೆಪಿಯವರು ಪ್ರತ್ಯೇಕವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಶ್ರೀರಾಮುಲು ಇರಲಿ, ಸೋಮಶೇಖರ್ ಜನಾರ್ದನ್ ಇರಲಿ, ಅವರ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಮತ್ತೆ ಅವರು ಜನರಲ್ಲಿ ಬಂದು ಹೈಲೈಟ್ ಆಗ್ಬೇಕಂತ ಹೇಳಿ ವಿನಾಕಾರಣ ಇಲ್ಲ ಸಲ್ಲದ ರಾಜಕೀಯ ಮಾಡ್ತಾರೆ, ನಾಟಕ ಮಾಡ್ತಾರೆ. ಅವ್ರಿಗೆ ನಾಚಿಕೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಜನಾರ್ದನ್ ಮತ್ತು ಸೋಮಶೇಖರ್ ಅವರು ಭ್ರಷ್ಟಾಚಾರ ಜೊತೆ ಮಾತಾಡ್ತಾರೆ, ಲೂಟಿ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ಗೊತ್ತಿರೋ ಸಂಗತಿ, ಅವ್ರ ಕಾಲದಲ್ಲಿ ಏನ್ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿತ್ತು, ಸ್ಕ್ಯಾಮ್ಸ್ ಆಫ್ ದಿ ಇಂಡಿಯಾ ಅಂತ ಹೇಳಿ ಹೆಸರುವಾಸಿಯಾಗಿದ್ದಾರೆ, ಕುಖ್ಯಾತ ಪಡೆದಿದ್ರು. ಅನೇಕ ವರ್ಷ ಅವರು ಜೈಲಲ್ಲಿ ಇದ್ರು. ಇವತ್ತು ಅವ್ರು ಬಂದು ಭ್ರಷ್ಟಾಚಾರ ಲೂಟ್ ಅಂತ ಮಾತಾಡಿದ ಹಾಸ್ಯಾಸ್ಪದ. ಆಮೇಲೆ ಶ್ರೀರಾಮುಲು ಅಂತೂ ಮರ್ದ್ಬಿಟ್ಟಿದ್ರು ಜನರು. ಮತ್ತೆ ನಾನು ಇದ್ದೀನಿ ಜನರಿಗೆ ಬರ್ತಾ ಇದ್ದೇನೆ ಅಂತ ಹೇಳಿ ಸುಮ್ನೆ ಇಲ್ಲ ಸಲದ ಆರೋಪ ಮಾಡಿ ರಾಜಕೀಯ ಮಾಡಿ ಸ್ಟ್ರೈಕ್ ಕೂರೋದು, ಧರಣಿ ಕೂರೋದು. ನಾವು ಅಸೆಂಬ್ಲಿಯಲ್ಲಿ ರಾಜೀನಾಮೆ ಪಡೆಯುವವರೆಗೆ ಆಗಿದೆ. ಇದು ಪ್ಯೂರ್ಲಿ ಮ್ಯಾಟರ್ ಇಸ್ ಸಬ್ಜುಡೈಸ್ ಇನ್ ದಿ ಕೋರ್ಟ್ ಆಫ್ ಲಾ. ಏನಾದ್ರೂ ಅವರಿಗೆ ಚರ್ಚೆಗೆ ಬರ್ಬೇಕಾದ್ರೆ ಮುಖ್ಯಮಂತ್ರಿಯವರು ಆಹ್ವಾನ ಮಾಡಿದ್ದಾರೆ. ಚರ್ಚೆ ಮಾಡ್ಬೇಕಾದ್ರೆ ಒಂದು ನೋಟಿಸ್ ಇಶ್ಯೂ ಮಾಡಬೇಕು. ಅದಾದ ನಂತರ ಕಾನೂನಾತ್ಮಕ ಚರ್ಚೆ ಮಾಡೋಕೆ ನಮ್ಮ ಪಕ್ಷ ಎಲ್ಲರೂ ಸಿದ್ಧವಾಗಿದ್ದಾರೆ. ಅದು ಬಿಟ್ಟು ಶಾರ್ಟ್ ಕಟ್ ರಾಜಕೀಯ ಮಾಡ್ತಾರೆ. ಇದು ಖಂಡನೀಯ ಅಂತ ಈ ಸಂದರ್ಭ ಹೇಳ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.